ಬಿಜೆಪಿಯವರು ರಾಮನ ಹೆಸರಲ್ಲೇ ಲೂಟಿ ಮಾಡ್ತಾರೆ ಅಂತವರು ಮಂಜುನಾಥ ಸ್ವಾಮಿ ಹೆಸರಲ್ಲಿ ಸತ್ಯ ಹೇಳ್ತಾರಾ? ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆ ಇದು. ಬಿಜೆಪಿಯವರು ರಾಮನ ಹೆಸರಿನಲ್ಲೇ ಲೂಟಿ ಮಾಡುವವರು, ಅಂಥವರು ಮಂಜುನಾಥ ಸ್ವಾಮಿ ಹೆಸರಲ್ಲಿ ಸತ್ಯ ಹೇಳ್ತಾರಾ ಅಂತ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಬಿಜೆಪಿಯವರಿಗೆ ಅವರ ಪಕ್ಷವನ್ನು ನೋಡ್ಕೊಳ್ಳೋದಕ್ಕೆ ಹೇಳಿ, ಖರ್ಗೆ ಸಾಹೇಬ್ರು ಹಿರಿಯರು, ಅವರಿಗೆ ಅನುಭವ ಕೂಡ ಇದೆ, ವಯಸ್ಸು ಇದೆ, ಯಾರನ್ನಾದರೂ ಶಿಸ್ತಿನ ಹಾದಿಯಲ್ಲಿ ನಡೆಸುವಂಥ ಅಧಿಕಾರ ಕೂಡ ಇದೆ. ಆದರೆ ಬಿಜೆಪಿಯಲ್ಲಿ ಶಿಸ್ತೇ ಇಲ್ಲ, ಅದಕ್ಕಾಗಿ ಈ ರೀತಿ ಅಡ್ಡ ಮತದಾನ ಮಾಡಿದ್ದಾರೆ ಅಂತ ಗರಂ ಆಗಿದ್ದಾರೆ. ಬಿಜೆಪಿಗೆ ಇನ್ನೂ ಕೂಡ ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋದನ್ನೇ ಕಂಡುಹಿಡಿಯೋಕ್ಕಾಗ್ತಾ ಇಲ್ಲ. ನನಗೆ ಗೊತ್ತಿಲ್ಲ. ಇವರೇ ಅವ್ರು ಯಾರ ಮೇಲಾನ ಪ್ರಮಾಣ ಮಾಡ್ಕೊಳ್ಳಿ, ನನಗೇನು ಮಾಡೋದಿದೆ? ಅದು ನಮ್ಮ ಪಕ್ಷದ ಸಮಸ್ಯೆ ಅಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ರಾಮನ ಹೆಸರಿನಲ್ಲೇ ವಂಚನೆ ಮಾಡುವಂಥ ಜನರು ಮಂಜುನಾಥ ಸ್ವಾಮಿಯ ಹೆಸರಲ್ಲಿ ನಿಜ ಹೇಳಬಹುದಾ? ನನಗೆ ಗೊತ್ತಿಲ್ಲ. ಕಾಂಗ್ರೆಸ್ನ ಸರ್ ಒಡೆದ ಮನೆ ಅಂತಾರೆ. ನಿಮಗೆ ಈ ಪ್ರಕರಣವನ್ನು ಆಯ್ತು ರೀ, ವಾಟ್ ಎವರ್ ಇಟ್ ಈಸ್. ನೋಡಿ, ನಮ್ಮ ಒಗ್ಗಟ್ಟನ್ನು ನೋಡಿಬಿಟ್ಟೆ ಅಲ್ಲ ಇವತ್ತು 7-8 ಜನ ಬಿ ಜೆ ಪಿಯವ್ರು ನಮಗೆ ಓಟ್ ಹಾಕಿದ್ದು. ಇಲ್ಲಪ್ಪ ಇವ್ರ ಕಡೆಯಿಂದ ನಾವೇನು ಈಗ JDS ಅವರು ಒಂದು ಕ್ಯಾಂಡಿಡೇಟು ಹಾಕ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಬಿ ಜೆ ಪಿಯವ್ರದ್ದು ಕೂಡ ಒಪ್ಪಿಗೆ ಇದೆ ಅಂತ ವಿಜೇಂದ್ರ ಅವರು, ಅಶೋಕ್ ಅವರು ಹೇಳಿದ್ರಲ್ಲ. ಹಂಗಂದರೆ ಒಗ್ಗಟ್ಟಿತ್ತ JDS BJPನಲ್ಲಿ? ನಿಮ್ಮ ಮನೆ 100 ಬಾಗಿಲಾಗಿದೆ, ನೀವು ಯಾಕೆ ನಮ್ಮ ಮನೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? MLC ಎಲೆಕ್ಷನ್ನಲ್ಲಿ ಎಲ್ಲ ಅಭ್ಯರ್ಥಿಗಳು, ಎಲ್ಲ 5 ಅಭ್ಯರ್ಥಿಗಳು ಫಸ್ಟ್ ರೌಂಡಲ್ಲಿ ಆರಿಸಿ ತಂದಿದ್ದೀವಿ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ತನಕ ಹೋಗೇ ಇಲ್ಲ ನಾವು. ನಾನು ಹೋದ ಬಾರಿನೂ ಹೇಳಿದೆ, ಪಾಪ ಯತ್ನಾಳವ್ರು ಒಂದು ಓಟ್ ಹಾಕಿರಲಿಲ್ಲ ಅಂದರೆ ಒಂದೇ ಸೀಟ್ ಬರ್ತಾಯಿತ್ತು BJPಗೆ. ಸ್ವಲ್ಪ ದಯವಿಟ್ಟು ನಿಮ್ಮ ಮನೆಯನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಇಲ್ಲಿದ್ರೆ ಇನ್ನೂ ಒಂದು 6 ತಿಂಗಳಲ್ಲಿ ಇನ್ನೂ 10 ಜನ ಕಿತ್ತು ಬರ್ತಾರೆ ನೋಡಿ. ಬಿಜೆಪಿಗೆ ಇನ್ನೂ ಕೂಡ ಯಾರು ಅಡ್ಡ ಮತದಾನ. ಎಸ್, ಇದು ಪ್ರಿಯಾಂಕ್ ಖರ್ಗೆ ಅವರ ವ್ಯಂಗ್ಯ. ಬಿಜೆಪಿಯ ವಿರುದ್ಧ, ಬಿಜೆಪಿಯಿಂದ ಆದಂತಹ ಅಡ್ಡ ಮತದಾನದ ಬಗ್ಗೆ ಅವರು ವ್ಯಂಗ್ಯವಾಡಿದ್ದಾರೆ. ನಿಮ್ಮ ಮನೆ ಬಾಗಿಲು 100 ಬಾಗಿಲಾಗಿದೆ, ನಿಮ್ಮ ಬಗ್ಗೆ, ನಿಮ್ಮ ಪಕ್ಷದ ಬಗ್ಗೆ ನೋಡ್ಕೊಳ್ಳಿ, ಕಾಂಗ್ರೆಸ್ ಬಗ್ಗೆ ಮಾತಾಡೋದಕ್ಕೆ ಬರಬೇಡಿ ಅಂತ ಕಿಡಿಕಾರಿದ್ದಾರೆ.